ಬರೋಬ್ಬರಿ ತನ್ನ ದೇಹದ ದಣಿವನ್ನೆಲ್ಲ ಮರೆತು ತನ್ನ ದೇಹದ ಸಂಪೂರ್ಣ ದಣಿವನ್ನ ಮರೆಯುವುದರೊಂದಿಗೆ ನಮ್ಮ ನಿಮ್ಮೆಲ್ಲರಿಗಾಗಿ, ಈ ನಾಡಿಗಾಗಿ, ಈ ದೇಶಕ್ಕಾಗಿ ಬರೋಬ್ಬರಿ 6 ತಿಂಗಳು 11 ದಿನಗಳ ಪರ್ಯಂತರವಾಗಿ ಕಠಿಣಾತಿ ಕಠಿಣ ಅನುಷ್ಠಾನವನ್ನು ಕೈಗೊಂಡಿರುವಂತಹ ಸದ್ಗುರು ಶ್ರೀ ಸ್ವಲ್ಪ ದಾರಿ ಬಿಡ್ರಿ ಮಂದಿ ನೋಡಕತ್ತಾರೆ, ಭಕ್ತಾದಿಗಳು ನೋಡಕತ್ತಾರ. ಸ್ವಲ್ಪ ಕೂಚರಿಗೆ ದರ್ಶನವನ್ನು ಮಾಡ್ತಾಳ್ರಿ ತಾಯಿ ಬಳಗದವ್ರೆ. ಸಾಕ್ಷಾತ್ ಕೈಲಾಸ ನಾವು ನೋಡಿಲ್ಲ, ಪರಮಾತ್ಮನನ್ನ ನಾವು ನೋಡಿಲ್ಲ. ಸಾಕ್ಷಾತ್ ಕೈಲಾಸವಾಸಿ ಪರಮಾತ್ಮ ಎಲ್ಲಿಯಾದರೂ ಎದುರಿಗೆ ಬಂದಾರ ಸದ್ಗುರುವಾಗಿರುವ ವಿವೇಕ ಚಿಂತಾಮಣಿ ಮಹಾಗುರುಗಳಾದ ಕೈ ಎತ್ತಿ ಇನ್ನೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಡೆ ಬನ್ನಿ. ನೀವು ಪುರವಂತಿಕೆ ಸೇವೆಯನ್ನು ಮಾಡಲು ಪ್ರತಿಯೊಬ್ಬರು ಸಹಕಾರ ಕೊಡಬೇಕು. ಪತ್ರಿಕೆಯನ್ನು ಹೊರತುಪಡಿಸಿ ದಯಮಾಡಿ ಕೈ ಮುಗಿ ಕೇಳ್ಕೊತೀವಿ, ಎಲ್ಲರೂ ಸಹಕಾರವನ್ನು ಕೊಡಬೇಕು. ಕೂಡ್ರಿ ತಾಯಿ, ಕೂಡ್ರಮ್ಮ ಯವ್ವ, ಕೂಡ್ರಿ. ವೇದಿಕೆಯಲ್ಲಿ ಇರುವಂತವರು ಅನ್ಯತಾ ಭಾವಿಸ್ಕೋಬಾರ್ದು. ದಯವಿಟ್ಟು ಎಲ್ಲರೂ ನಿರ್ಗಮಿಸಬೇಕು. ಜಗದ್ಗುರು ಮಹಾಸನ್ನಿಧಿಯವರ ಆಗಮನ ಆಗ್ತದೆ. ಅಲ್ಲಿ ವೇದಿಕೆ ಮುಂಭಾಗದಲ್ಲಿ ನಿಂತ್ಕೊಂಡಿರುವಂತ ಎಲ್ಲ ನಮ್ಮ ಶರಣ ಬಂಧುಗಳು ಸಾವಧಾನವಾಗಿ ಕೂತ್ಕೋಬೇಕು. ಆರತಿಯನ್ನು ತಂದಂತ ಮತ್ತು ಕುಂಭವನ್ನು ತಂದಂತ ತಾಯಿಂದ್ರು ಮುಂದುಗಡೆ ಕೂತ್ಕೋಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾನೆ. ಅಲ್ಲೊಂದಿಷ್ಟು ಕೂಡುವ ವ್ಯವಸ್ಥೆ ಮಾಡಿ. ಪತ್ರಿಕೆಯನ್ನು ಹೊರತುಪಡಿಸಿ ಇಲ್ಲ ಆರೂ ಕೂಡ ನಿಂದಿರಬಾರ್ದು ದಯಮಾಡಿ. ಸಂತೋಷ ಕೂಡ್ರವ, ಕುರ್ಚಿ ಮೇಲೆ ನಿಂತಂತವ್ರು ಕೂಡ್ರವ. ತಿಳಿದಂತವ್ರಿಗೆ ಜಾಸ್ತಿ ಹೇಳುವಂತ ಅವಶ್ಯಕತೆ ಇಲ್ಲ. ತಿಳಿದವ್ರು ಅರ್ಥ ಮಾಡ್ಕೋಬೇಕು. ಕಾರ್ಯಕ್ರಮ ನಡೀತದೆ, ಕೂತ್ಕೋಬೇಕಲ್ಲಿ. ಕೂಡ್ರದ್ರು ಈಗಾಗಲಮ್ಮ ಕುರ್ಚಿ ಮ್ಯಾಗ ಆಗತ್ತ ಬಿದ್ದರೆ ಏನ್ ಮಾಡ್ತಾರೆ? ಪತ್ರಿಕಾ ಸಿಬ್ಬಂದಿಯವರು ಎಲ್ಲೇ ಇದ್ರು ಕೂಡ ಇಲ್ಲಿ ಮುಂಭಾಗದೊಳಗ ಪತ್ರಿಕಾ ಸೇವಾದಾರಿಗಳಿಗೆ ಅಂತ ಉಚಿತಾಸನಗಳ ವ್ಯವಸ್ಥೆ ಮಾಡ್ಯಾರ ಅವರು. ಇಲ್ಲಿ ನೋಡ್ರಿ, ವೇದಿಕೆ ಬಲಭಾಗದಲ್ಲಿ ನಿಂತಂತ ಅಣ್ಣವ್ರು ಕೂಡ್ರಿ. ಕುರ್ಚಿ ಮ್ಯಾಗ ನಿಂದ್ರ ಮಾಡ್ರಿ ಅಣ್ಣವ್ರೆ. ಕೂಡ್ರಿ ಯಜಮಾನ್ರೆ. ಅಣ್ಣ ಕೂಡಪ್ಪ. ತಿಳಿದವ್ರು ಹೆಂಗ್ ಮಾಡಿದ್ರೆ ಧಾರ್ಮಿಕ ಕಾರ್ಯಕ್ರಮದಾಗ ದಯಮಾಡಿ ಒಬ್ಬರಿಗೆ ಬಿಡಬೇಡ್ರಿ. ಆರಕ್ಷಕ ಅಣ್ಣವ್ರ ಇಲ್ಲಿ ಮುಂದಗಡೆ ಕುಂತಂತವ್ರು ಹೆಣ್ಮಕ್ಳು ಕೂಡಿಸ್ರಲ್ಲಿ. ಅಣ್ಣವ್ರಿಗೆ ಕೂಡ್ರಲ್ಲಿ. ಅಲ್ಲೆಲ್ಲ ಕೂತ್ಕೋಬೇಕಲ್ಲಿ ಮುಂದಗಡೆ ನಿಂತಂತವ್ರು ಕೂಡ್ರಿ.